ಟಾಪ್ 3 ಸ್ಟೋರೀಸ್ ಅಲ್ಲಿ ಟಾಪ್ 2 ಸ್ಟೋರಿ ಇವತ್ತಿನ ಹೈಲೈಟ್ಸ್ ಅಂತ ಅಂದ್ರೆ ನಟ ದರ್ಶನ್ಗೆ ಟಾಂಗ್ ಕೊಟ್ಟ ಕಿಚ್ಚ ಸುದೀಪ್ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಬಿಕಾಸ್ ಜೈಲಲ್ಲಿರುವಂತಹ ದಾಸನ ಬಗ್ಗೆ ಕಿಚ್ಚ ಸುದೀಪ್ ಮಾತುಗಳನ್ನ ಆಡಿದ್ದಾರೆ. ಸೂರ್ಯನೊಬ್ಬ ಚಂದ್ರನೊಬ್ಬ ಅಂತ ಹೇಳ್ಬಿಟ್ಟು ಸುದೀಪ್ ಅವರು ಹೇಳ್ತಾ ಇರುವಂತದ್ದು. ಈ ಹಿಂದೆ ಕೂಡ ಈ ಮಾತನ್ನ ಹೇಳಿದ್ರು, ಸೂರ್ಯ ಒಬ್ನೇ ಚಂದ್ರ ಒಬ್ನೇ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಕೂಡ ಆ ಮಾತನ್ನ ಮತ್ತೆ ಹೇಳಿದ್ದಾರೆ, ಸೂರ್ಯನೊಬ್ಬ ಚಂದ್ರನೊಬ್ಬ ಅಂತ ಹೇಳ್ಬಿಟ್ಟು. ಸೊ ಯಾರು ಎಲ್ಲಿರ್ಬೇಕೋ ಅಲ್ಲೇ ಇದ್ರೆ ಚಂದ. ಪ್ರೆಸ್ ಮೀಟ್ ನಲ್ಲಿ ಅಭಿನಯ ಚಕ್ರವರ್ತಿ ಟಕ್ಕರ್ ಕೊಟ್ಟಿದ್ದಾರೆ. ದರ್ಶನ್ ಬಗ್ಗೆ ಮಾರ್ಮಿಕವಾಗಿ ಸುದೀಪ್ ಮಾತನಾಡಿದ್ದಾರೆ. ಸುದೀಪ್ ಯಾವಾಗಲೂ ಮಾತನಾಡಿದ್ರೆ ಹೀಗೆ ಮಾತನಾಡೋದು ಒಂದ್ ರೀತಿಯಾಗಿ ಮಾರ್ಮಿಕವಾದ ಮಾತು ಅಂತ ಹೇಳ್ಬೋದು. ಸೊ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಆ ಮಾತಿನ ಹಿಂದೆ ಸಾಕಷ್ಟು ಅರ್ಥ ಅಡಗಿರುತ್ತೆ ಅನ್ನೋದಂತೂ ನಿಜ. ನಟ ದರ್ಶನ್ಗೆ ಇದೀಗ ಟಾಂಗ್ ಕೊಟ್ರ ಕಿಚ್ಚ ಸುದೀಪ್ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ. ಜೈಲಲ್ಲಿರುವ ದಾಸನ ಬಗ್ಗೆ ಕಿಚ್ಚ ಸುದೀಪ್ ಮಾತನಾಡಿದ್ದಾರೆ. ಸೊ ಒಂದಷ್ಟು ಮನಸ್ತಾಪಗಳು ಮುನಿಸೋ ಏನೋ ವಾಟ್ ಎವರ್ ಏನಾಗಿದೆ ಅಂತ ಗೊತ್ತಿಲ್ಲ. ಸೊ ಎಲ್ಲೂ ಕೂಡ ಜೊತೆಲೇ ಕಾಣಿಸ್ಕೊಳ್ತಾ ಇದ್ದಂತಹ ಸ್ನೇಹಿತರು ಸುದೀಪ್ ಹಾಗೆ ದರ್ಶನ್ ಯಾವ ಫಂಕ್ಷನ್ ಅಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಒಟ್ಟಿಗೆ ಕಾಣಿಸ್ಕೊಂಡಿರ್ಲಿಲ್ಲ. ಸೊ ಮನಸ್ತಾಪ ಇರಬಹುದು ಅನ್ನುವಂತಹ ಗಾಸಿಪ್ಗಳು ಹಬ್ಬಿತ್ತು. ಹಾಗೆ ಮಾತುಗಳು ಕೂಡ ಒಂದಷ್ಟು ಕಡೆ ಚರ್ಚೆ ಆಗಿತ್ತು. ಸೊ ಇದೀಗ ದರ್ಶನ್ ಬಗ್ಗೆ ಏನೋ ಒಂದು ಪ್ರಶ್ನೆ ಬಂದಾಗ ಸುದೀಪ್ ಮಾತನಾಡಿರುವಂತದ್ದು ಜೈಲಲ್ಲಿ ಇರುವಂತಹ ದಾಸನ ಬಗ್ಗೆ. ಸೂರ್ಯನು ಒಬ್ನೇ ಚಂದ್ರನು ಒಬ್ನೇ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಹಾಗೆ ಯಾರ್ಯಾರು ಎಲ್ಲೆಲ್ಲಿರ್ಬೇಕೋ ಅಲ್ಲಲ್ಲಿ ಇದ್ರೆ ಚಂದ ಅನ್ನುವಂತಹ ಮಾತನ್ನು ಕೂಡ ಸುದೀಪ್ ಹೇಳಿರುವಂತದ್ದು. ನನಗೆ ಇಂಟ್ರೆಸ್ಟ್ ಇಲ್ಲ ಯಾರದೇ ವಿಚಾರ ತಲೆ ಹಾಕಕ್ಕೆ. ಎರಡನೇದು, ನಾವು ಮಾತಾಡೋದು ಕೆಲವು ವಿಚಾರದಲ್ಲಿ ತಪ್ಪಾಗುತ್ತೆ. ಅಪಾರ್ಟ್ ಫ್ರಮ್ ದಟ್, ನಿಮ್ಮ ಫಸ್ಟ್ ಪಾರ್ಟಿ ಬರಕ್ ಹೋದ್ರೆ ಅಫ್ಕೋರ್ಸ್ ಗ್ರೇಟ್ ಮೂಮೆಂಟ್ಸ್ ಯಾರೊಟ್ಟಿಗೆ ಕಳೆದಿರಲ್ಲ, ನಾವು ಏನೇನು ಕಳೆದಿರಲ್ಲ ನಾವೆಲ್ಲ. ಬಟ್ ಆಮೇಲೆ ಯಾವ ಕಾರಣಕ್ಕೆ ಹಿಂಗಾಗಿರ್ತೀವಿ, ಆ ಕಾರಣ ಯಾರಿಗೂ ಬೇಕಾಗಲ್ಲ, ನಮಗೆ ಗೊತ್ತಿರುತ್ತೆ. ಗೊತ್ತಿದ್ದಾಗ ಏನಾಗುತ್ತೆ, ನಾನು ನಿಮಗೊಂದು ಒಳ್ಳೆ ಉದಾಹರಣೆನೂ ಕೊಟ್ಟೆ. ಕರೆಕ್ಟ್, ಸೂರ್ಯನು ಚಂದ್ರನು ಎರಡು ಚಂದಾನೆ ಅದರ ಜಾಗದಲ್ಲಿ ಅಲ್ಲ. ನೀವು ನಾವಿಬ್ಬರು ಏನಮ್ಮ 16-18 ವರ್ಷದವ್ರ ಹುಡುಗರ ನಾವು. ನಮ್ಮ ಸ್ವಂತಿಕೆ ಬುದ್ಧಿ ಇಲ್ವಾ? ಯಾರನ್ನಾರ ಕೇಳ್ಕೊಂಡು ಒಂದಾಗ್ತಾರ ಅಥವಾ ಯಾರನ್ನಾರು ಕೇಳ್ಕೊಂಡು ದೂರ ಆಗ್ತಾರೆ ಯಾರಾದ್ರು? ಒಂದು ವೈಯಕ್ತಿಕವಾಗಿ ನನಗೆ ಇಂಟ್ರೆಸ್ಟ್ ಇಲ್ಲ ಯಾರದೇ ವಿಚಾರ ತಲೆ ಹಾಕಕ್ಕೆ. ಎರಡನೇದು, ನಾವು ಮಾತಾಡೋದು ಕೆಲವು ವಿಚಾರದಲ್ಲಿ ತಪ್ಪಾಗುತ್ತೆ. ಅಪಾರ್ಟ್ ಫ್ರಮ್ ದಟ್, ನಿಮ್ಮ ಫಸ್ಟ್ ಪಾರ್ಟಿ ಬರಕ್ ಹೋದ್ರೆ ಮಾತನ್ನ ಮುಂದುವರಿಸ್ತಾ ಸುದೀಪ್ ಹೇಳಿರುವಂತದ್ದು, ನಾವು ದೂರವಾಗಿದ್ದು ಹಲವರಿಗೆ ಸಂತೋಷವನ್ನ ತಂದಿದೆ. ದೂರ ಆಗಿರೋದ್ರಿಂದ ಬೇರೆಯವರು ಖುಷಿ ಪಟ್ರೆ ಪಡ್ಲಿ, ನಾವ್ಯಾಕೆ ದೂರ ಆಗಿದ್ದು ಯಾಕೆ ಅಂತ ಹೇಳ್ಬಿಟ್ಟು ರೀಸನ್ ನಮಗ್ ಮಾತ್ರ ಗೊತ್ತಿದೆ. ಯಾರು ಏನೇ ಮಾತಾಡಿದ್ರು ಕೂಡ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬೆಂಗಳೂರಿನಲ್ಲಿ ಸ್ಯಾಂಡಲ್ವುಡ್ ನಟ ಸುದೀಪ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನಂದಿ ಲಿಂಕ್ಸ್ ಗ್ರೌಂಡ್ ನಲ್ಲಿ ನಡೀತಾ ಇರುತ್ತೆ ಒಂದು ಪ್ರೆಸ್ ಮೀಟ್. ಹುಟ್ಟುಹಬ್ಬವನ್ನ, ತಾಯಿ ಇಲ್ಲದಂತಹ ಹುಟ್ಟುಹಬ್ಬವನ್ನ ಆಚರಿಸ್ಕೊಳ್ಳೋಕೆ ನಂಗೆ ಇಷ್ಟ ಇಲ್ಲ, ಬಟ್ ಫ್ಯಾನ್ಸ್ಗಾಗಿ ನಾನು ಭೇಟಿಯನ್ನ ಮಾಡ್ತೀನಿ ಎಲ್ರು ಅಂತ ಹೇಳ್ಬಿಟ್ಟು ಇವತ್ತು ನಂದಿ ಲಿಂಕ್ಸ್ ಗ್ರೌಂಡ್ ನಲ್ಲಿ ಒಂದು ಪ್ರೆಸ್ ಮೀಟ್ ಇರುತ್ತೆ. ಒಂದಷ್ಟು ಸಿನಿಮಾಗಳ ಬಗ್ಗೆ ಮಾತನ್ನ ಮುಂದುವರಿಸ್ತಾ ಈ ರೀತಿಯಾಗಿ ಮಾತನಾಡಿರುವಂತದ್ದು. ಡೆವಿಲ್ ಸಿನಿಮಾಗೆ ನಟ ಸುದೀಪ್ ಶುಭ ಹಾರೈಸಿದ್ದಾರೆ. ಅದರ ಮುಂಚಿತವಾಗಿ ದರ್ಶನ್ ಬಗ್ಗೆ ಮಾತನಾಡ್ತಾ ಹೇಳಿರುವಂತದ್ದು, ನಾವು ದೂರ ಆಗಿರೋದು ಅಂದ್ರೆ ನಮ್ಮಿಬ್ಬರ ಸ್ನೇಹ ಬಿರುಕು ಬಿಟ್ಟಿರುವಂತದ್ದು ಸಾಕಷ್ಟು ಜನಕ್ಕೆ ಖುಷಿ ತಂದಿದೆ, ತರ್ಲಿ. ಬಟ್ ನಾವು ದೂರ ಆಗಿರೋದ್ರ ಹಿಂದೆ ಏನ್ ರೀಸನ್ ಇದೆ ಅನ್ನುವಂಥದ್ದು ನಮಗೆ ಮಾತ್ರ ಗೊತ್ತಿದೆ. ದೂರ ಆಗಿರೋದ್ರಿಂದ ಬೇರೆಯವರು ಖುಷಿ ಪಟ್ರೆ ಪಡ್ಲಿ, ಅದರಿಂದ ನಂಗೇನಾಗಬೇಕಾಗಿಲ್ಲ, ನಾವು ಯಾಕೆ ದೂರ ಆಗಿದ್ದು ಅಂತ ನಮಗೆ ಮಾತ್ರ ಗೊತ್ತು. ಯಾರು ಏನೇ ಮಾತಾಡಿದ್ರು ಕೂಡ ನಾನು ಯಾರ ಮಾತಿಗೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಬೆಂಗಳೂರಿನಲ್ಲಿ ಸ್ಯಾಂಡಲ್ವುಡ್ ನಟ ಕಿಚ್ಚ ಸುದೀಪ್ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಈ ಹಿಂದೆ ಕೂಡ ದರ್ಶನ್ ಬಗ್ಗೆ ಯಾವುದೇ ಪ್ರಶ್ನೆಯನ್ನ ಕೇಳಿದಾಗ ಆಗಿರ್ಬೋದು, ಅಂದ್ರೆ ದರ್ಶನ್ ಕಾರಾಗೃಹದಲ್ಲಿ ಇದ್ದಂತಹ ಸಂದರ್ಭದಲ್ಲಾಗಿರ್ಬೋದು, ಸಾಕಷ್ಟು ಜನ ಸೆಲೆಬ್ರಿಟೀಸ್ ಅವರ ಅತ್ಯಾಪ್ತರು ಇರಿಸು ಮುನಿಸಿದ್ದಂಥವರು ಕೂಡ ಹೋಗಿ ಮಾತನಾಡಿಸುವಂತಹ ಕೆಲಸವನ್ನ ಮಾಡಿದ್ರು, ಮಾತನಾಡಿಸ್ಕೊಂಡು ಬಂದಿದ್ದು ಉಂಟು. ಬಟ್ ಆದ್ರೆ ಎಲ್ಲೋ ಒಂದ್ ಕಡೆ ಸುದೀಪ್ ಹೋಗ್ಲಿಲ್ಲ, ಮಾತನಾಡಿಸ್ತಿಲ್ಲ. ಸೊ ಆ ಒಂದು ಸಂದರ್ಭದಲ್ಲೂ ಕೂಡ ಪ್ರಶ್ನೆ ಬಂದಾಗ ಸುದೀಪ್ ಅವರು ಒಂದ್ ರೀತಿಯಾಗಿ ಮಾರ್ಮಿಕವಾದ ಉತ್ತರವನ್ನೇ ಕೊಟ್ಟಿದ್ರು. ಅಂದ್ರೆ ಸೂರ್ಯನೊಬ್ಬ ಚಂದ್ರನೊಬ್ಬ ಅನ್ನುವಂತಹ ಮಾತನ್ನೇ ಆಗ್ಲೂ ಹೇಳಿದ್ರು, ಈಗಲೂ ಕೂಡ ಹೇಳ್ತಿದ್ದಾರೆ. ಸೊ ಮಾತನ್ನ ಮುಂದುವರಿಸ್ತಾ ಸುದೀಪ್ ಹೇಳಿರುವಂತದ್ದು, ಡೆವಿಲ್ ಸಿನಿಮಾಗೆ ನಟ ಸುದೀಪ್ ಶುಭ ಹಾರೈಸಿದ್ದಾರೆ. ದರ್ಶನ್ ಅವರ ಡೆವಿಲ್ ಸಿನಿಮಾಗೆ ಒಳ್ಳೇದಾಗ್ಲಿ, ದರ್ಶನ್ ಸಿನಿಮಾಗೆ ಖಂಡಿತವಾಗಿ ಒಳ್ಳೇದಾಗತ್ತೆ. ನಟ ದರ್ಶನ್ ಕುಟುಂಬಕ್ಕೆ ಅವರದ್ದೇ ಆದ ನೋವಿದೆ, ಅವರ ನೋವು ಅವರಿಗಿರುತ್ತೆ, ಮಾತನಾಡೋದು ತಪ್ಪಾಗತ್ತೆ. ದಾಸನ ಬಗ್ಗೆ ಸ್ಯಾಂಡಲ್ವುಡ್ ಕಿಚ್ಚ ಸುದೀಪ್ ಮಾತನಾಡಿರುವಂಥದ್ದು. ಡೆವಿಲ್ ಸಿನಿಮಾಗೆ ಕಿಚ್ಚ ಸುದೀಪ್ ಶುಭ ಹಾರೈಸಿದ್ದಾರೆ. ಏನು ಸ್ವಲ್ಪ ದಿನಗಳಲ್ಲೇ ಡೆವಿಲ್ ಸಿನಿಮಾ ಈಗ ಇತ್ತೀಚೆಗಷ್ಟೇ ಸಾಂಗ್ ರಿಲೀಸ್ ಆಗಿ ಸಾಕಷ್ಟು ಸದ್ದು ಮಾಡ್ತು, ದಾಖಲೆಗಳನ್ನ ಉಳಿಸ್ ಮಾಡಿದ್ದು ಕೂಡ ನಮ್ಮೆಲ್ರಿಗೂ ಗೊತ್ತೇ ಇದೆ. ಸೊ ಈ ವಿಚಾರದ ಬಗ್ಗೆ ಕಿಚ್ಚ ಸುದೀಪ್ ಮಾತನಾಡಿದ್ದಾರೆ. ಸೊ ಅವರಿಬ್ಬರ ಮಧ್ಯೆ, ಸ್ನೇಹದ ಮಧ್ಯೆ ಬಿರುಕು ಮೂಡಿದೆ ಅನ್ನುವಂಥದ್ದು ಕ್ಲಾರಿಫಿಕೇಶನ್ ಕೊಟ್ಟಾದ ನಂತರ
ಮಾತನಾಡಿರುವಂಥದ್ದು. ನಾವು ದೂರ ಆಗಿದ್ದು ಸಾಕಷ್ಟು ಜನಕ್ಕೆ ಖುಷಿಯಾಗಿದೆ ಒಂದ್ ಕಡೆ, ಆದರೆ ಆ ರೀಸನ್ ನಮಗೆ ಮಾತ್ರ ಗೊತ್ತು ಅಂತ ಹೇಳ್ಬಿಟ್ಟು ದರ್ಶನ್ ಅವರ ಕುಟುಂಬಕ್ಕೆ ಒಂದು ನೋವಿದೆ, ಆ ನೋವು ಅವ್ರಿಗಷ್ಟೇ ಗೊತ್ತಿರುತ್ತೆ. ಸೊ ಅದ್ರ ಬಗ್ಗೆ ನಾನು ಮಾತನಾಡೋದು ತಪ್ಪಾಗತ್ತೆ, ಆ ವಿಚಾರದ ಬಗ್ಗೆ ಸದ್ಯದ ಪರಿಸ್ಥಿತಿ ಬಗ್ಗೆ ಮಾತನಾಡೋದಿಲ್ಲ. ಬಟ್ ಡೆವಿಲ್ ಸಿನಿಮಾ ಬರ್ತಾ ಇದೆ, ಸೊ ಆ ಸಿನಿಮಾಗೆ ನಾನು ಶುಭ ಹಾರೈಸ್ತೀನಿ, ಸಿನಿಮಾಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಕಿಚ್ಚ ಸುದೀಪ್ ದರ್ಶನ್ ಅವರ ಸಿನಿಮಾಗೆ, ದಾಸನ ಸಿನಿಮಾಗೆ ಶುಭ ಹಾರೈಸಿದ್ದಾರೆ. ಸೊ ಅವರ ನೋವು ಅವರಿಗೆ ಇರುತ್ತೆ, ಮಾತನಾಡೋದು ತಪ್ಪು ಅಂತ ಹೇಳ್ಬಿಟ್ಟು ಅವರ ಸದ್ಯದ ಪರಿಸ್ಥಿತಿ ಬಗ್ಗೆ ಮಾತನಾಡಿಲ್ಲ. ಬಟ್ ಸಿನಿಮಾಗೆ ವಿಶಸ್ಸನ್ನ ತಿಳಿಸಿದ್ದಾರೆ. ದಾಸನ ಬಗ್ಗೆ ಸ್ಯಾಂಡಲ್ವುಡ್ ಕಿಚ್ಚ ಮಾತುಗಳನ್ನ ಆಡಿರುವಂಥದ್ದು. ಸೊ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರವಿ, ಒಂದ್ ಕಡೆ ಸುದೀಪ್ ಅವರು ಮತ್ತೆ ದರ್ಶನ್ ಅವರ ಮಧ್ಯೆ ಇರುವಂತಹ ಬಿರುಕು, ಸ್ನೇಹದ ಮಧ್ಯೆ ಇರುವಂತಹ ಬಿರುಕು ಆಲ್ರೆಡಿ ಒಂದಷ್ಟು ಗಾಸಿಪ್ಗಳು ಹಬ್ಬಿತು. ಬಟ್ ಇವತ್ತು ದರ್ಶನ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಸೂರ್ಯನೊಬ್ನೇ ಚಂದ್ರನೊಬ್ನೇ, ಅದೇನಾಗಿದೆ ಯಾರ್ಯಾರು ಎಲ್ಲೆಲ್ಲಿ ಇರಬೇಕು ಅಲ್ಲೇ ಇರಬೇಕು, ನನಗೆ ಮಾತ್ರ ಗೊತ್ತಿದೆ ಏನ್ ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ಒಂದು ಸ್ಪಷ್ಟನೆಯನ್ನ ಕೊಡ್ತಾ ಹಾಗೆ ಡೆವಿಲ್ ಸಿನಿಮಾಗೆ ಶುಭ ಹಾರೈಸಿದ್ದಾರೆ. ಒಂದಷ್ಟು ಮಾತುಗಳನ್ನು ಕೂಡ ಆಡಿದ್ದಾರೆ ಸದ್ಯದ ಪರಿಸ್ಥಿತಿಯ ಬಗ್ಗೆ. ಏನೆಲ್ಲ ಮಾತನಾಡಿದ್ದಾರೆ, ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನ ಕೊಡೋದಾದ್ರೆ ರವಿ. ಎಸ್ ರೋಜಾ, ನಾವು ಯಾಕಂದರೆ ಸೆಪ್ಟೆಂಬರ್ 2ನೇ ತಾರೀಕು ಅಂದರೆ ನಾಳೆ ಕಿಚ್ಚನ ಹುಟ್ಟುಹಬ್ಬ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಎಲ್ಲ ದೂರದ ಊರಿಂದ ಅಭಿಮಾನಿಗಳು ಬರುವಂತಹ ಒಂದು ಸಂದರ್ಭದಲ್ಲಿ ಕೂಡ, ಯಾಕಂತಂದರೆ ಮನೆ ಹತ್ರ ಯಾರೂ ಬರಬಾರ್ದು ಅಂತ ಹೇಳಿ ಏನು ಇವತ್ತು ಒಂದು ಪ್ರೆಸ್ ಮೀಟನ್ನು ಮಾಡ್ತಾರೆ, ನಂದಿ ಲಿಂಕ್ಸ್ ಗ್ರೌಂಡಲ್ಲಿ ಒಂದು ಪ್ರೆಸ್ ಮೀಟನ್ನು ಮಾಡ್ತಿರುವಂಥದ್ದು. ಸೊ ಎಲ್ಲ ಒಂದು ಕಡೆ ಕಿಚ್ಚ ಸುದೀಪ್ ಅವರಿಗೆ ಕೆಲವೊಂದಿಷ್ಟು ವಿಚಾರಗಳನ್ನ ನೋಡಿದಾಗ, ಅವರ ಮಾತುಗಳನ್ನು ಕೇಳಿದಾಗ, ಎಲ್ಲೋ ಒಂದು ಕಡೆ ಒಂದು ದರ್ಶನ್ ಅವ್ರ ವಿಚಾರ ಇರ್ಬೋದು, ಅವರ ಸಿನಿಮಾಗಳ ವಿಚಾರ ಇರ್ಬೋದು, ಎಲ್ಲೋ ಒಂದು ಕಡೆ ಅವರ ಒಂದು ಅವರ ಸಿನಿಮಾಗಳಿರ್ಬೋದು, ಅವರ ವೈಯಕ್ತಿಕವಾದಂತಹ ಒಂದು ವಿಚಾರಗಳನ್ನು ಕೆಲವೊಂದಿಷ್ಟು ಹಂಚ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲೊಂದು ಮುಖ್ಯವಾಗಿ ಇವತ್ತು ಎಲ್ಲೋ ಒಂದು ಕಡೆ ಅಭಿಮಾನಿಗಳಿಗೆ, ಅಂದರೆ ದರ್ಶನ್ ಅವರ ವಿಚಾರ ಇರಬಹುದು, ಯಾಕಂದರೆ ಅವರ ವೈಯಕ್ತಿಕ ವಿಚಾರ ಇರ್ಬೋದು, ಎಲ್ಲೋ ಒಂದು ಕಡೆ ಅವರ ಫ್ರೆಂಡ್ಶಿಪ್ ಅಂತಂದರೆ ಕನ್ನಡ ಚಿತ್ರರಂಗದಲ್ಲಿ ತುಂಬ ಆತ್ಮೀಯ ಸ್ನೇಹಿತರಾಗಿದ್ದಂಥವರು ಸುದೀಪ್ ಹಾಗೂ ದರ್ಶನ್ ಅಂತಲೇ ಹೇಳ್ಬೋದು. ಯಾಕಂದರೆ ವಿಷ್ಣುವರ್ಧನ್ ಅವರು ಇರ್ಬೋದು, ಅಂಬರೀಷ್ ಅವರು ಇರ್ಬೋದು, ಅದೇ ರೀತಿಯಲ್ಲಿ ಅಭಿಮಾನಿಗಳು ಕೂಡ ಇವರಿಬ್ಬರನ್ನ ಕಾಣ್ತಾ ಇದ್ದರು. ಬಟ್ ಎಲ್ಲ ಒಂದು ಕಡೆ ಒಂದಿಷ್ಟು ಅವರಿಬ್ಬರ ಮಧ್ಯೆ ಬಿರುಕನ್ನು ಮೂಡಿತ್ತು. ಬಟ್ ಕೆಲವೊಂದಿಷ್ಟು ವೇದಿಕೆಗಳಲ್ಲಿ ನಾವು ನೋಡ್ತಾ ಇದ್ವಿ. ಯಾಕಂದರೆ ಲಾಸ್ಟ್ ಟೈಮ್ ಕೊನೆ ಬಾರಿ ಸುಮಲತಾ ಅಂಬರೀಷ್ ಅವರ ಒಂದು ಬರ್ಡೇ ವಿಚಾರದಲ್ಲಿ ಕೂಡ ಫಸ್ಟು ದರ್ಶನ್ ಅವ್ರು ಬರ್ತಾರೆ, ಅದಾದ ನಂತರದಲ್ಲಿ ಸುದೀಪ್ ಬರ್ತಾರೆ. ಬಟ್ ಇಬ್ಬರು ಮುಖಾಮುಖಿ ಆಗಲ್ಲ. ಬಟ್ ಅದೇ ನಿಟ್ಟಿನಲ್ಲಿ ಕೂಡ ಇಲ್ಲಿ ಸೂರ್ಯ ಒಬ್ಬ ಚಂದ್ರ ಒಬ್ಬ, ಯಾಕಂದರೆ ಸೂರ್ಯ ಚಂದ್ರ ಎಲ್ಲಿರಬೇಕು ಅಲ್ಲೇ ಇರಬೇಕಾಗುತ್ತೆ ಅಂತ ಕೆಲವೊಂದಿಷ್ಟು ಮಾತುಗಳನ್ನು ಕೂಡ ಇಲ್ಲಿ ಹೇಳಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ಇನ್ನೊಂದೇನಂತಂದರೆ ಮುಖ್ಯವಾಗಿ ಅವರಿಬ್ಬರ ಮಧ್ಯೆ ಇದ್ದಂತಹ ಒಂದು ಸ್ನೇಹ. ಸೊ ಅವ್ರು ಕೂಡ ಇಲ್ಲೂ ಕೂಡ ಒಂದು ಉದಾಹರಣೆ ಕೂಡ ಕೊಡ್ತಾರೆ. ಯಾಕಂದರೆ ಫಾರ್ಮರ್ಸ್ಗೆ ಹೋದಾಗ ಕುದುರೆ ರೈಡಿಂಗ್ ಮಾಡಿ ಅಂತ ಹೇಳ್ತಾರೆ. ತದನಂತರದಲ್ಲಿ ಒಂದಿಷ್ಟು ಅವರ ಒಂದು ಹಳೆಯ ಘಟನೆಗಳನ್ನು ನೆನಪಿಸ್ಕೊತಾರೆ ಹೇಳ್ಬೋದು. ಯಾಕಂದರೆ ಚಿತ್ರರಂಗ ಅಂತ ಬಂದಾಗ ಸಾಕಷ್ಟು ವಿಚಾರಗಳನ್ನು ನಾವು ಗಮನಿಸ್ತಾ ಇರ್ತೀವಿ. ಯಾಕಂದರೆ ಇಬ್ಬರು ಚೆನ್ನಾಗಿದ್ದಾರೆ ಅಂದರೆ ಸಾಕಷ್ಟು ಜನ ಹೊಡೆಯುವಂಥವ್ರು ಕೂಡ ಸುಮಾರು ಜನ ಇರ್ತಾರೆ. ಬಟ್ ಇದೇ ರೀತಿಯಲ್ಲಿ ಕೂಡ ದರ್ಶನ್ ಆಗಿರ್ಬೋದು, ಸುದೀಪ್ ಆಗಿರ್ಬೋದು, ಇವ್ರ ಮಧ್ಯೆ ಬಂದಂಥದ್ದು ಕೆಲವೊಂದು ಜನ ಸಾಕಷ್ಟು ಮಾತಾಡಿದ್ರು, ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ರು, ವೈಯಕ್ತಿಕ ವಿಚಾರಗಳ ಮಾತಾಡಿದ್ರು. ಬಟ್ ಸುದೀಪ್ ಅವರು ಕೂಡ ಒಂದು ಅದ್ಭುತವಾದಂಥ ಕೆಲವೊಂದಿಷ್ಟು ಮಾತುಗಳನ್ನು ಆಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ 1000 ಜನ 1000 ಮಾತಾಡಲಿ, ನಮ್ಮಿಬ್ಬರ ವೈಯಕ್ತಿಕ ವಿಚಾರಗಳು ನಮ್ಮಲ್ಲಿ ಏನಾಗಿದೆ, ನಮ್ಮಲ್ಲಿ ಯಾವ ರೀತಿಯಾಗಿ ಇದೆ ಅನ್ನೋದನ್ನು ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಸೂಕ್ಷ್ಮವಾಗಿ ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಇನ್ನೊಂದು ಏನಂತಂದರೆ ಡೆವಿಲ್ ಸಿನಿಮಾ, ಯಾಕಂದರೆ ಬಹು ನಿರೀಕ್ಷಿತವಾದಂತಹ ಡೆವಿಲ್ ಸಿನಿಮಾ ಇನ್ನೇನು ರಿಲೀಸ್ ಆಗಿ ರೆಡಿ ಆಗ್ತಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಬಟ್ ಡೆವಿಲ್ ಸಿನಿಮಾ ಕೂಡ ಶುಭ ಹಾರೈಸಿದ್ದಾರೆ. ಬಟ್ ಅವರ ಸಿನಿಮಾ ಯಾವುದೇ ಸಿನಿಮಾಗಳಾಗಲಿ, ಸಿನಿಮಾ ಗೆಲ್ಲಬೇಕು, ಕನ್ನಡ ಚಿತ್ರರಂಗ ಉದ್ಯಮ ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ದರ್ಶನ್ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದಾರೆ ರೋಜಾ. ಆಲ್ ರೈಟ್, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.